ಮಂತ್ರಾಲಯ ಮಹಾತ್ಮೆ ಸಿನಿಮಾದ ಬಗ್ಗೆ ಮಾತನಾಡೋಣ. ಅಣ್ಣವರಿಗೆ ಬಹಳ ಪ್ರಿಯವಾದ ಸಿನಿಮಾಗಳಲ್ಲಿ ಮಂತ್ರಾಲಯ ಮಹಾತ್ಮೆ, ಅದನ್ನು ಅವರು ಯಾವಾಗಲೂ ಹೇಳೋರು ಒಂದು ಮಾತನ್ನ, ಮನಸ್ಸಲ್ಲಿ ನಾನು ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಿದ್ದೀನಿ ಅನ್ನೋದು ಬರಬಾರ್ದು ನೋಡಿ, ಗುರುಗಳೇ ಮಾಡಿಸಿರೋಪ್ಪ. ಹಾಗಾಗಿ ನಾನು ಡಬ್ಬಿಂಗ್ ಮಾಡುವಾಗ ಕಣ್ಣು ಮುಚ್ಕೊಂಡು ಡಬ್ಬಿಂಗ್ ಮಾಡಿದೆ. ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದಲ್ಲೇನೆ ಚೀಟಿಗೆತ್ತು, 2 ಸಲ ಚೀಟಿಗೆತ್ತು. ಆಗ ಅಣ್ಣವ್ರ ಹೆಸರೇ ಬರುತ್ತೆ. ಅದು ಗುರುಗಳೇ ಅವರನ್ನು ಆರಿಸ್ಕೊಂಡಿದ್ದಾರೆ ಅನ್ನೋದು ಅರ್ಥದಲ್ಲಿ. ಸನಕಾದಿಗಳ ಪರಂಪರೆಯ ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿ ನಾನಾಗಬೇಕೆ. ವೀಣೆ ಮತ್ತು ಕೊಳಲು ಎರಡನ್ನ ಇಟ್ಕೊಂಡು ಇಡೀ ಸಿನಿಮಾದ ಸಂಗೀತವನ್ನ ಮಾಡಿದ್ದಾರೆ. ಪ್ರಸಿದ್ಧವಾದ ಗೀತೆ ಎಲ್ಲರಿಗೂ ಗೊತ್ತಿದೆ, ಇಂದು ನಿನಗೆ ಗೋವಿಂದ ರಾಘವೇಂದ್ರ ಸ್ವಾಮಿಗಳೇ ಬರೆದಿದ್ದಾರೆ ಅಂತೇಳಿ. ಮೂಲತಃ ಭೈರವಿ ರಾಗದಲ್ಲಿ. ಇಂದು ಜನಗೆ ಗೋವಿಂದ ನಿನ್ನಯ ಪಾದ. ಭಾರತಿ ವಿಷ್ಣುವರ್ಧನ್ ಒಂದು ನೆನಪನ್ನು ಹಂಚಿಕೊಳ್ತಾ ಇದ್ರು. ವೀನಸ್ ಸ್ಟುಡಿಯೋದ ಪಕ್ಕದ ಸೆಟ್ಟಲ್ಲಿ ಅವ್ರು ಯಾವುದೋ ತಮಿಳು ಸಿನಿಮಾ ಮಾಡ್ತಾ ಇದ್ರು. ಅಕಸ್ಮಾತ್ ಸೆಟ್ಟಿಗೆ ಬಂದರೆ ರಾಘವೇಂದ್ರ ಸ್ವಾಮಿಗಳ ಪಾತ್ರದಲ್ಲಿ ಅಣ್ಣವರು. ಭಾರತಿ ಹೇಳೋರು, ನಂಗೆ ಕೈ ಮುಗಿದ್ಬಿಟ್ಟೆ, ನಂಗೆ ಅಲ್ಲ ಅಂತಲೇ ಅನ್ನಿಸ್ಲಿಲ್ಲ, ನಿಜವಾದ ರಾಘವೇಂದ್ರ ಸ್ವಾಮಿ ನಿಜವಾಗ್ಲೂ ಸಾಕ್ಷಾತ್ಕಾರ ಆಗೋಯ್ತು ಅವತ್ತು ಅಂತ ಹೇಳಿ. ಯಾವ ತಾಯಿ? ಮಂಚಾಲಯಪ್ಪ. ನಾವು ಅಲ್ಲಿಗೆ ಹೊರಟಿದ್ದೇವೆ, ಅಲ್ಲೇ ಇರುತ್ತೇವೆ. ಬಹಳ ಪ್ರೀತಿಯ ಮಡದಿ. ಆ ಮಡದಿಯನ್ನು ಬಿಟ್ಟು ಇವರು ಸನ್ಯಾಸಕ್ಕೆ ಬರಬೇಕು. ಆ ಪಾತ್ರವನ್ನು ಜಯಂತಿ ಬಹಳ ಅದ್ಭುತವಾಗಿ ಸರಸ್ವತಿ. ನಾನು ಹಿಂದೆ ಸನ್ಯಾಸ ಸ್ವೀಕಾರ ಮಾಡಲು ಹೋಗುತ್ತೇನೆ. ಕುಮಾರನ ವಿದ್ಯೆಗೂ ನಿನಗೂ. ಅಣ್ಣವ್ರು ಆದಮೇಲೂ ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನು ಬೇಕಷ್ಟು ಕಲಾವಿದರು ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ, ಸಿನಿಮಾದಲ್ಲಿ ಮಾಡಿದ್ದಾರೆ, ನಾಟಕಗಳಲ್ಲಿ ಮಾಡಿದ್ದಾರೆ. ಇಡೀ ಕರ್ನಾಟಕದ ಜನ ಹೇಳುತ್ತೆ, ಅಣ್ಣವ್ರ ಥರ ರಾಘವೇಂದ್ರ ಸ್ವಾಮಿಗಳ ಪಾತ್ರ ನೀನು ಯಾರೂ ಮಾಡಿ. ತುಂಗಾತೀರ ವಿರಾಜಂ ರಾಘವೇಂದ್ರ. ಸರ್, ಡಾಕ್ಟರ್ ರಾಜ್ಕುಮಾರ್ ಅವರ ಸಾಕಷ್ಟು ಸಿನಿಮಾಗಳ ಬಗ್ಗೆ ನಮಗೆ ಅನೇಕ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಸಿನಿಮಾಗಳ ಬಗ್ಗೆ ಮಾತ್ರ ಅಲ್ಲದೆ ತೆರೆಯ ಹಿಂದಿನ ಕಥೆಯ ಬಗ್ಗೆ, ರಾಜ್ಕುಮಾರ್ ಅವರು ಅವರಲ್ಲಿದ್ದಂತಹ ಗೌರವ ಭಾವನೆಯ ಬಗ್ಗೆ, ಪ್ರೀತಿಯ ಬಗ್ಗೆ, ಅವರ ಕರುಣೆ, ಅನುಕಂಪ, ಎಲ್ಲ ರೀತಿಯ ರಸಗಳ ಬಗ್ಗೆ ನೀವು ನಮ್ಮ ಜೊತೆ ಮಾತನಾಡಿದ್ದೀರಾ. ನಮ್ಮ ವೀಕ್ಷಕರು ಕೂಡ ಇದನ್ನೆಲ್ಲ ತಿಳ್ಕೊಂಡಿದ್ದಾರೆ. ಈಗ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ರಾಜ್ಕುಮಾರ್ ಅವರ ಬಗ್ಗೆ ಇರುವಂತದ್ದು 0 ನಾಲೆಜ್ ಅಂತಾನೆ ಹೇಳ್ಬೋದು. ಆದ್ರೆ ಅವರು ಮೂವಿ ಮಾಡಿದಂತಹ ಸಮಯದಲ್ಲಿ ನಾನು ಹುಟ್ಟಿರ್ಲಿಕ್ಕೂ ಇಲ್ಲ. ಆದ್ರೆ ಅವರ ಮೂವಿಯನ್ನ ನೋಡಿ ನಾನು ಚಪ್ಪಾಳೆ ತಟ್ಟಿದ್ದೇನೆ, ಖುಷಿ ಪಟ್ಟಿದ್ದೇನೆ. ಮತ್ತೆ ನೀವು ಹೇಳುವ ಕಥೆಗಳ ಮೂಲಕವಾಗಿ ಅವರ ನಟ ಸಾರ್ವಭೌಮ ಆಗಿರ್ಬೋದು, ಅವರು ಎಂಥ ಅದ್ಭುತ ಪ್ರತಿಭೆ, ಅವರು ಎಂಥ ಅದ್ಭುತ ಮನುಷ್ಯ ಅವರು ಅಂತ ನಿಮ್ಮ ಮಾತುಗಳ ಮೂಲಕ ನಾನು ಕೇಳಿ ತಿಳ್ಕೊಂಡಿದ್ದೇನೆ. ಅದೇ ರೀತಿಯಾಗಿ ನಮಗೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ ಸರ್, ಅಣ್ಣವರ ಈ ಸಿನಿಮಾದ ಬಗ್ಗೆ ಮಾತನಾಡಿ. ಈ ರೀತಿ ಸಾಕಷ್ಟು ಸಿನಿಮಾಗಳ ಹೆಸರನ್ನ ಅವರ ಅಭಿಮಾನಿಗಳು ಮತ್ತೆ ನಮ್ಮ ವೀಕ್ಷಕರು ಹಾಕ್ತಾನೆ ಇದ್ದಾರೆ ಸರ್. ಸೊ ಈಗ ನಾವು ಮಂತ್ರಾಲಯ ಮಹಾತ್ಮೆ ಸಿನಿಮಾದ ಬಗ್ಗೆ ಮಾತನಾಡೋಣ. ಅಂದ್ರೆ ಅಭಿಮಾನಿಗಳೇ ಆಲ್ಮೋಸ್ಟ್ ಕಮೆಂಟ್ಸ್ ಕೇಳಿದ್ದಾರೆ, ಹಾಕಿದ್ದಾರೆ, ಬಹಳ ಮತ್ತೆ ಕೇಳಿರುವ ಸಿನಿಮಾ. ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಕೂಡ ಹೇಳಿದ್ದಾರೆ ಸರ್, ಈ ಸಿನಿಮಾದ ಬಗ್ಗೆ ಮಾತಾಡ್ಲೇಬೇಕು ಅಂತ. ಅಣ್ಣವರು ಹೇಗಿದ್ರು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರು, ಅದು ಎಲ್ರಿಗೂ ಕೂಡ ಗೊತ್ತಿದೆ. ಈ ಪಾತ್ರ ಅವರನ್ನ ಅರಸಿ ಬಂದಿದ್ದು ಹೇಗೆ? ನಾನೊಂದು ಕೇಳಿರುವಂತಹ ಒಂದು ಕಥೆ ಪ್ರಕಾರ, ಒಬ್ರು ಹೇಳಿರೋ ಪ್ರಕಾರ ಬೇರೆಯವರಿಗೆ ಯಾರಿಗೋ ಸಿಗ್ಬೇಕಿತ್ತು ಈ ಪಾತ್ರ, ಆದ್ರೆ ರಾಜ್ಕುಮಾರ್ ಅವರಿಗೆ ಸಿಕ್ತು ಅನ್ನುವಂಥ ಒಂದು ಮಾತು ಕೇಳಿ ಬಂದಿತ್ತು ಸರ್. ಇದು ನಿಜಾನಾ? ಈ ಸಿನಿಮಾದ ಹಿಂದಿನ ಕಥೆ ಏನು ಸರ್? ಓಕೆ, ಅವ್ರವ್ರ ನಂಬಿಕೆಗೆ ಬಿಟ್ಟಿತ್ತು. ನಾನು ಈ ಸಿನಿಮಾ ಹಿಂದೆ ಬಹಳ ಜನರ ಮಾತುಗಳನ್ನು ಕೇಳಿದ್ದೇನೆ. ಮೊದಲನೇದು ನಾವು ರಾಜ್ಕುಮಾರಿಂದ ಶುರು. ಅಣ್ಣವರಿಗೆ ಬಹಳ ಪ್ರಿಯವಾದ ಸಿನಿಮಾಗಳಲ್ಲಿ ಮಂತ್ರಾಲಯ ಮಹಾತ್ಮೆ. ಆಗುವುದೆಲ್ಲ ಒಳ್ಳೇದೇ ಆಯಿತು. ನನ್ನ ಬಹುಕಾಲದ ತಪಸ್ಸಿನ ಫಲ ಹಣ್ಣಾಯಿತು. ಅದನ್ನು ಅವರು ಯಾವಾಗಲೂ ಹೇಳೋರು ಒಂದು ಮಾತನ್ನ, ಮನಸ್ಸಲ್ಲಿ ನಾನು ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಿದ್ದೀನಿ ಅನ್ನೋದು ಬರಬಾರ್ದು ನೋಡಿ, ಗುರುಗಳೇ ಮಾಡಿಸಿರೋಪ್ಪ. ಹಾಗಾಗಿ ನಾನು ಡಬ್ಬಿಂಗ್ ಮಾಡುವಾಗ ಕಣ್ಣು ಮುಚ್ಕೊಂಡು ಡಬ್ಬಿಂಗ್ ಮಾಡಿದ್ದೀನಿ. ನಿಮ್ಗೆ ಯಾಕೆ ಕಣ್ಣು ಮುಚ್ಕೊಂಡು ಡಬ್ಬಿಂಗ್ ಮಾಡಿದ್ದೀನಿ ಅಂತ ಹೇಳೋದು ದೊಡ್ಡ ವಿಷಯ ಅಂದರೆ, ಲಿಪ್ ಮೂಮೆಂಟ್ ನೋಡದೆ ಡಬ್ ಮಾಡೋದು ಇದೆಯಲ್ಲ, ಅದು ಬಹಳ ಕಷ್ಟ. ನಾಳೆಯೇ ನಾನು ಸನ್ಯಾಸಿ ಆಗುತ್ತೇನೆ. ಡಬ್ ಮಾಡುವಾಗ ನೀವು ಕಂಡ್ಬಿಟ್ಟು ನೋಡ್ಲೇಬೇಕು, ಯಾಕಂದ್ರೆ ಲಿಪ್ ಹೆಂಗ್ ಮೂವ್ ಆಗಿದೆ ಅಂತ. ಆದ್ರೆ ಮನ್ಸಲ್ಲಿ ಅದು ಬರಬಾರದು ಅನ್ನೋದು ಅವರ ಉದ್ದೇಶ. ತುಂಬಾ ಕಡೆ ಅವ್ರು ಹೇಳಿದ್ದಾರೆ ಕೂಡ. ನಾನು ರಾಘವೇಂದ್ರ ಸ್ವಾಮಿಗಳನ್ನ
ಪಾತ್ರ ಮಾಡಿದ್ದೀನಿ ಅಂದರೆ ಗುರುಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು ಅಂತ ಹೇಳಿ ಅವ್ರು ಒಂದ್ಸಲ ನನ್ನ ಹತ್ರ ಹೇಳಿದರು, ಬರ್ತಾ ಇರುತ್ತೆ ಟಿ ವಿನಲ್ಲಿ ಎಷ್ಟೋ ಸಲ ಆ ಸಿನಿಮಾ, ಅದು ನಾನು ಯಾವತ್ತೂ ನೋಡಿಲ್ಲ ಅಂತ. ನಾನು ನೋಡೋದ ಅವ್ರ ಸಿನಿಮಾ ರಾಜ್ಕುಮಾರ್ ಅವರು ಯಾವತ್ತಾವತ್ತೂ ನೋಡಬಾರ್ದು ಅಂತ ಡಿಸೈಡ್ ಮಾಡೋದು ಮಂತ್ರಾಲಯ ಮಹಾತ್ಮೆ. ಅನ್ನೋರು ಸರ್ ಯಾಕೆ ಹಾಗೆ ಅಂದರೆ ಎಲ್ಲೋ ಒಂದು ಪರ್ಸೆಂಟೇಜ್ ಮನಸ್ಸಲ್ಲಿ ಬಂದ್ಬಿಡ್ಬಾರ್ದು ನೋಡಿ, ನಾನು ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡಿದ್ದೀನಿ. ಅದು ಬಹಳ ನಾವು ಈ ಕಥೆಯನ್ನೇ ಕೇಳಿದ್ದೇವೆ, ಬಹಳ ಜನ ಹೇಳಿದ್ದಾರೆ. ಅವ್ರು 43 ದಿನ ಸಂಪೂರ್ಣ ಮಾಂಸಾಹಾರ ತ್ಯಜಿಸಿ ಸಸ್ಯಾಹಾರವನ್ನೇ ಮಾಡಿ ಒದ್ದೆ ಬಟ್ಟೆ ಉಟ್ಕೊಂಡು ಚಾಪೆ ಮೇಲೆ ಮಲಗ್ತಾ ಇದ್ರು. ಇದನ್ನೆಲ್ಲ ಹೇಳಿದ್ರು. ವೆಂಕಟನಾಥ, ಶ್ರೀಹರಿ ಅನುಗ್ರಹ ನಿನಗೆ ಶಾಶ್ವತವಾಗಿರುತ್ತೆ. ನಂಗೆ ಇದು ಬಹಳ ದೊಡ್ಡದು ಒಂದ್ಸಲ. ಯಾಕೆ ಅಂದರೆ ಅಣ್ಣವ್ರ ಪ್ರತಿ ಪಾತ್ರಕ್ಕೂ ಹೀಗೆ ಸಿದ್ಧ ಆಗ್ತಾರೆ. ಯಾವ ಥರದ ಪಾತ್ರಕ್ಕೆ ಸಿದ್ಧ ಆಗ್ತಾರೋ ಅದರಲ್ಲೂ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಪಾತ್ರ ಒಂದು. ಅವರು ಬಹಳ ಕಡೆ ಹೇಳಿದ್ದಾರೆ ಈ ಮಾತನ್ನ. ಸೊ ಬೇರೆ ಯಾರೋ ಮಾಡಬೇಕಿತ್ತು ಅಂತಲ್ಲ, ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದಲ್ಲೇನೆ ಚೀಟಿ ಎತ್ತು, 2 ಸಲ ಚೀಟಿ ಎತ್ತು. ಆಗ ಅಣ್ಣವ್ರ ಹೆಸರೇ ಬರುತ್ತೆ. ಅದು ಗುರುಗಳೇ ಅವರನ್ನು ಆರಿಸ್ಕೊಂಡಿದ್ದಾರೆ ಅನ್ನೋದು ಅರ್ಥದಲ್ಲಿ. ಸನಕಾದಿಗಳ ಪರಂಪರೆಯ ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿ ನಾನಾಗಬೇಕೆ? ಅವರು ಈ ಸಿನಿಮಾ ಆರಂಭ ಆಗುವುದಕ್ಕೆ ಮುಂಚೆ ಒಂದು ದಿನ ಬೃಂದಾವನದಲ್ಲಿ ಮಲಕ್ಕೊಳ್ತಾರೆ. ಒಂದು ರಾತ್ರಿಯನ್ನು ಬೃಂದಾವನದಲ್ಲಿ ಕಳೀತಾರೆ. ಅಣ್ಣವ್ರು ಯಾವಾಗಲೂ ಹೇಳೋರು, ಆ ಶಾಂತಿ ಇದೆಯಲ್ಲ ಅದು ಮನಸ್ಸಿಗೆ ಬರ್ಬೇಕಪ್ಪ. ತಂಜಾವೂರಿನ ದೊರೆಗಳ ಸಮ್ಮುಖದಲ್ಲಿ ವೆಂಕಟನಾಥನ ಪೀಠದಲ್ಲಿ ಕೂರಿಸಿ ದೊಡ್ಡ ಸ್ವಾಮಿಗಳ ಶಂಖದಿಂದ ಅಭಿಷೇಕ ಮಾಡಿ ರಾಘವೇಂದ್ರ ತೀರ್ಥರು ಅಂತ ಹೆಸರಿಟ್ಟು ಪಟ್ಟ ಕಟ್ಟಿದ್ರು. ಆ ಕಾರಣಕ್ಕೆ ಮಂತ್ರಾಲಯ ಮಹಾತ್ಮೆ ಬಹಳ ಮುಖ್ಯವಾದಂಥ ಸಿನಿಮಾ. ಆಮೇಲೆ ಮಂತ್ರಾಲಯ ಗೊತ್ತಿತ್ತು, ಕೆಲವ್ರಿಗೆ ಗೊತ್ತಿತ್ತು, ಕೆಲವರಿಗೆ ಅವರ ಮನದೇವರಾದವರು ನಡ್ಕೊಳ್ಳೋರು ಅಂಥವ್ರಿಗೆ ಗೊತ್ತಿತ್ತು. ಬಿಟ್ಟರೆ ಇಡೀ ಕರ್ನಾಟಕಕ್ಕೆ ಮಂತ್ರಾಲಯ ಗೊತ್ತಾಗಿದ್ದೇ ಮಂತ್ರಾಲಯ ಇವತ್ತು. ಆಮೇಲೆ ಅಣ್ಣವ್ರು ಆದಮೇಲೂ ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನು ಬೇಕಷ್ಟು ಕಲಾವಿದರು ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ, ಸಿನಿಮಾದಲ್ಲಿ ಮಾಡಿದ್ದಾರೆ, ನಾಟಕಗಳಲ್ಲಿ ಮಾಡಿದ್ದಾರೆ. ಆದರೆ ಅದು ನಾನು ಹೇಳಬೇಕಾಗಿಲ್ಲ, ಇಡೀ ಕರ್ನಾಟಕದ ಜನ ಹೇಳುತ್ತೆ, ಅಣ್ಣವ್ರ ಥರ ರಾಘವೇಂದ್ರ ಸ್ವಾಮಿಗಳ ಪಾತ್ರ ನೀನು ಯಾರೂ ಮಾಡಿ, ಅದು ಯಾರೂ ಅದರ ಹತ್ರ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘ. ಈ ಸಿನಿಮಾದ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ಜೋಡಿ. ನಿಮ್ಗೆ ಗೊತ್ತಿರ್ಬೇಕು, 2 ವಾದ್ಯ ಇಡೀ ಸಿನಿಮಾದಲ್ಲಿ ವೀಣೆಯನ್ನು ರಾಘವೇಂದ್ರ ಸ್ವಾಮಿಗಳು ನುಡಿಸ್ತಾ ಇದ್ರು ಅಂತ ಒಂದು ನಂಬಿಕೆ. ವೀಣೆ ಮತ್ತು ಕೊಳಲು ಎರಡನ್ನ ಇಟ್ಕೊಂಡು ಇಡೀ ಸಿನಿಮಾದ ಸಂಗೀತವನ್ನ ಮಾಡಿದ್ದಾರೆ. ಒಂದು ಬಹಳ ಪ್ರಸಿದ್ಧವಾದ ಗೀತೆ ಎಲ್ಲರಿಗೂ ಗೊತ್ತಿದೆ, ಇಂದು ನನಗೆ ಗೋವಿಂದನ ರಾಘವೇಂದ್ರ ಸ್ವಾಮಿಗಳೇ ಬರೆದಿದ್ದಾರೆ ಅಂತೇಳಿ. ಮೂಲತಃ ಭೈರವಿ ರಾಗದಲ್ಲಿದೆ. ಭೈರವಿ ರಾಗದಲ್ಲೇ ರಾಘವೇಂದ್ರ ಸ್ವಾಮಿಗಳು ಕಂಪೋಸ್ ಮಾಡಿದ್ರು ಅನ್ನೋದು ನಂಬಿಕೆ. ಅದನ್ನ ಪಿ ಬಿ ಶ್ರೀನಿವಾಸ್ ಈ ಸಿನಿಮಾದಲ್ಲಿ ಹಾಡಿದ್ದಾರೆ. ಇಂದು ಜನಗೆ ಗೋವಿಂದ ನಿನ್ನಯ ಪಾದ. ಇದೇ ರಾಜನ್ ನಾಗೇಂದ್ರ 2 ಕನಸು ಸಿನಿಮಾದಲ್ಲಿ ಮತ್ತೊಂದ್ಸಲ ಇಂದು ನನಗೆ ಗೋವಿಂದವನ್ನ ಎಸ್ ಜಾನಕಿ ಹತ್ರ ಆಡಿಸ್ತಾರೆ. ಅದು ಭೈರವಿನಲ್ಲೇ ಇದೆ, ಸ್ವಲ್ಪ ಬದಲಾವಣೆ, 2 ರಾಗ ಸಂಯೋಜನೆ. ಒಬ್ಬ ಸಂಗೀತ ನಿರ್ದೇಶಕರು ಒಂದೇ ಹಾಡನ್ನ 20 ವರ್ಷದ ಅಂತರದಲ್ಲಿ 2 ಸಿನಿಮಾದಲ್ಲಿ ಬಳಸಿದ ಬಹಳ ವಿಶಿಷ್ಟವಾದ್ದು. 2 ಬಹಳ ಜನಪ್ರಿಯ, ಅದರಲ್ಲೂ 2 ಕನಸಿಂದ ಇನ್ನೂ ಎಷ್ಟು ಜನಪ್ರಿಯ. ಸೊ ಇದು ಅಲ್ಲದೇನೆ ಈ ಸಿನಿಮಾದಲ್ಲಿ ಅಯ್ಯರ್ ಸಾಮಾನ್ಯ ಕನ್ನಡ ಅಭಿಮಾನವನ್ನ ಇದ್ದಂಥವ್ರು, ಅವರ ಸಿನಿಮಾಗಳಲ್ಲೆಲ್ಲ ಒಂದು ಕನ್ನಡ ಅಭಿಮಾನದ ಹಾಡುಗಳು ಇದ್ದೇ ಇರ್ತಾ ಇತ್ತು. ಕಲಿಯಿರೊಂದು ಪಾಠವನ್ನು ಕನ್ನಡದ ಮಕ್ಕಳೇ ಅಂತ ಒಂದು ಹಾಡಿದೆ, ಬಹಳ ಪ್ರಸಿದ್ಧವಾದದ್ದು ಇದು. ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ ಕಲ್ಲ ಕಡೆದು. ಆಮೇಲೆ ಅದರಲ್ಲಿ ತುಂಗಾ ತೀರ ವಿರಾಜಮಾನಂ ಅಂತ ಹೇಳಿ, ಅದು ಶ್ರೀ ರಾಜಗುರು ರಾಜಾಚಾರ್ಯ ಅವರು ಬರೆದಿರುವ ಹಾಡು ಅಂತ ಹೇಳಿ ನಂಬಿಕೆ ಇದೆ. ಅದು ಈ ಸಿನಿಮಾದಲ್ಲಿ ಬಳಕೆಯಾಗಿದೆ. ತುಂಗಾ ತೀರ ವಿರಾಜಂ ರಾಘವೇಂದ್ರ. ಆಭರಣವಿಲ್ಲದೆ ಅಲಂಕಾರವಿಲ್ಲದೆ, ಇದು ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ವೆಂಕಣ್ಣ ಭಟ್ರಾಗಿರ್ತಾರಲ್ಲ, ಆಗ ಅವರ ಮದುವೆ ಸಂದರ್ಭದಲ್ಲಿ ಬರುವ ಹಾಡಿದು. ಆಭರಣದ ಅಲಂಕಾರವೇನು ಇಲ್ಲದೆ ಇಂದು ಯಾವುದೋ ಹೊಸ ಕಳೆಯು.
ನೀನು ಬರಲಿಲ್ಲ ಅಂತ ಒಂದು ಹಾಡಿದೆ. ನೀನು ಬಾರಲಿಲ್ಲ, ನಿನ್ನ ನೆಲೆಯ ಹೇಳಲಿಲ್ಲ. ರಸಿಕ ಸಾಲದೆ ರಸದೌತಣ ಅಂತ ಒಂದು ಹಾಡಿದೆ. ಇಷ್ಟು ಹಾಡುಗಳಲ್ಲಿ ಬಹುಶಃ ಕಲಿಯರೊಂದು ಪಾಠವನ್ನು ಬಹಳ ಜನಪ್ರಿಯ ಮಂತ್ರಾಲಯ ಮಹಾತ್ಮೆ ಅಂತಂದರೆ ಅದು ಮತ್ತೆ ಕೇಳ್ತಕ್ಕಂತಹ ಹಾಡುಗಳಲ್ಲಿ. ವಿಜಯನಗರದಲ್ಲಿ ವಿದ್ಯಾರಣ್ಯರೆಂಬ ಒಬ್ಬರು ಮಣ್ಣತಾಯ. ರಾಘವೇಂದ್ರ ಸ್ವಾಮಿಯ ಪಾತ್ರವನ್ನು ಅಣ್ಣವ್ರು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅನ್ನೋದು ಎರಡು ಹಂತದಲ್ಲಿ. ಒಂದು ಕಷ್ಟಗಳು ಅದನ್ನೆಲ್ಲ ಮಾಡಿಕೊಂಡು ಸನ್ಯಾಸಾಶ್ರಮಕ್ಕೆ ಸುಧೀಂದ್ರ ತೀರ್ಥರು ಇವರನ್ನು ಆಯ್ಕೆ ಮಾಡಿದಾಗ ಬಹಳ ಪ್ರೀತಿಯ ಮಡದಿ, ಆ ಮಡದಿಯನ್ನು ಬಿಟ್ಟು ಇವರು ಸನ್ಯಾಸಕ್ಕೆ ಬರಬೇಕು. ಆ ಪಾತ್ರವನ್ನು ಜಯಂತಿ ಬಹಳ ಅದ್ಭುತವಾಗಿ ಸರಸ್ವತಿ ಹಿಂದೆ ಸನ್ಯಾಸ ಸ್ವೀಕಾರ ಮಾಡಲು ಹೋಗುತ್ತೆ. ಕುಮಾರನ ವಿದ್ಯೆಗೂ ನಿನಗೂ. ಆಮೇಲೆ ನಾನು ಎಷ್ಟೋ ಸಿನಿಮಾಗಳಲ್ಲಿ ಅಥವಾ ಸೀರಿಯಲ್ಗಳಲ್ಲಿ ನೋಡಿದ್ದೀನಿ, ಜಯಂತಿ ಮಾಡಿದಷ್ಟು ಅದ್ಭುತವಾಗಿ ಯಾರೋ ಮಾಡಿ. ಜಯಂತಿ ಬಹಳ ಅದ್ಭುತವಾಗಿ ಆ ಪಾತ್ರವನ್ನು ಮಾಡಿದ್ದಾರೆ. ಸುಧೀಂದ್ರ ತೀರ್ಥರ ಪಾತ್ರವನ್ನು ರಾಮಚಂದ್ರ ಶಾಸ್ತ್ರಿಗಳು ಮಾಡಿದ್ದಾರೆ. ಸಂಸಾರ 100 ಮೈಲಿಗಳ ದಾರಿ, ಆದರೆ ಸನ್ಯಾಸ ಕೇವಲ 10 ಮೈಲಿಗಳ ದಾರಿ. ವೆಂಕಟನಾಥ, ಇನ್ನೊಂದು ಘಳಿಗೆ ನಾನಿಲ್ಲಿ ನಿಂತರೆ ಉತ್ತರವೇನೂ ಹೊಳೆಯದೆ ಒಪ್ಪಿಕೊಳ್ಳುವಂತಾದ್ರೂ ಆಗಿ ಹೋಗಬಹುದು. ಹಾಗೆ ಉದಯ್ ಕುಮಾರ್ ರಾಘವೇಂದ್ರ ಸ್ವಾಮಿಗಳ ತಂದೆ ಪಾತ್ರ ತಿಪ್ಪಣ್ಣ ಭಟ್ರ ಪಾತ್ರವನ್ನು ಮಾಡಿದ್ದಾರೆ. ವೀಣಾಭ್ಯಾಸಕ್ಕೋಸ್ಕರ ನಾನೇ ನಿಂತ್ಕೊಳ್ತೀನಿ. ಇವನ 12 ವರ್ಷ ತುಂಬುವುದರೊಳಗಾಗಿ ದೊಡ್ಡ ವೀಣಾ ಪ್ರವೀಣನಾಗಿ ಮಾಡ್ತೀನಿ. ಹನುಮಂತಾಚಾರ್ಯ ಇದ್ದಾರೆ, ಅದ್ವಾನಿ ಲಕ್ಷ್ಮೀದೇವಿ ಇದ್ದಾರೆ. ಬಹಳ ವಿಶೇಷ ಸಂಗತಿ ಅಂದರೆ ಕನ್ನಡದ ಬಹಳ ಪ್ರಸಿದ್ಧ ನಿರ್ದೇಶಕರಾದಂಥ ಎ ವಿ ಶೇಷಗಿರಿಯರು ಕೂಡ ಇದರಲ್ಲೊಂದು ಪಾತ್ರವನ್ನು ಮಾಡಿದ್ದಾರೆ. ಇದು ಈ ಸಿನಿಮಾ ಮಂತ್ರಾಲಯದಲ್ಲಿ ಆಗಿದೆ, ಕುಂಭಕೋಣಂನಲ್ಲಿ ಶೂಟಿಂಗ್ ಆಗಿದೆ. ವೀನಸ್ ಮತ್ತು ಅರುಣಾಚಲಂ 2 ಸ್ಟುಡಿಯೋದಲ್ಲಾಗಿದೆ. ಭಾರತಿ ವಿಷ್ಣುವರ್ಧನ್ ಒಂದು ನೆನಪನ್ನು ಹಂಚ್ಕೊಳ್ತಾ ಇದ್ರು. ವೀನಸ್ ಸ್ಟುಡಿಯೋದ ಪಕ್ಕದ ಸೆಟ್ಟಲ್ಲಿ ಅವ್ರು ಯಾವುದೋ ತಮಿಳು ಸಿನಿಮಾ ಮಾಡ್ತಾ ಇದ್ರು. ತಮಿಳು ಸಿನಿಮಾ ಮಾಡುವಾಗ ಅಕಸ್ಮಾತ್ ಸೆಟ್ಟಿಗೆ ಬಂದರೆ ರಾಘವೇಂದ್ರ ಸ್ವಾಮಿಗಳ ಪಾತ್ರದಲ್ಲಿ ಅಣ್ಣವರು. ನಾವು ಎಲ್ಲರೊಂದಿಗೂ ಇರಬೇಕೆಂದು ಅಗ್ನಿದೇವರು ಗಂಗೆಯು ನಮ್ಮನ್ನು ಶುದ್ಧಿ ಮಾಡಿ ಮಂಚಾಲಿಗೆ ಕಳುಹಿಸುತ್ತಿದ್ದಾರೆ. ಭಾರತಿ ಹೇಳೋರು, ನಂಗೆ ಕೈ ಮುಗಿದ್ಬಿಟ್ಟೆ, ನಂಗೆ ಅಲ್ಲ ಅಂತಲೇ ಅನ್ನಿಸ್ಲಿಲ್ಲ. ನಿಜವಾದ ರಾಘವೇಂದ್ರ ಸ್ವಾಮಿಗಳು ನಾವು ನೋಡಿಲ್ಲ ರಾಘವೇಂದ್ರ ಸ್ವಾಮಿಗಳನ್ನ, ಆದ್ರೆ ನಂಗೆ ನಿಜವಾಗ್ಲೂ ಸಾಕ್ಷಾತ್ಕಾರ ಆಗೋಯ್ತು ಅವತ್ತು ಅಂತ ಹೇಳಿ. ಯಾವ ತಾಯಿ? ಮಂಚಾಲೆಯಪ್ಪ. ನಾವು ಅಲ್ಲಿಗೆ ಹೊರಟಿದ್ದೇವೆ, ಅಲ್ಲೇ ಇರುತ್ತೇವೆ. ಇನ್ನೊಂದು ಅಯ್ಯರು, ಜಿ ವಿ ಅಯ್ಯರು ಇದರ ಚಿತ್ರಕಥೆ ಸಂಭಾಷಣೆ ಹಾಡುಗಳನ್ನು ಬರೆದಂಥವ್ರು. ಅದರಲ್ಲಿ ಒಂದು ಬಹಳ ಮುಖ್ಯವಾದ ಸನ್ನಿವೇಶ ಇದೆ. ರಾಘವೇಂದ್ರ ಸ್ವಾಮಿಗಳು ಒಬ್ಬರು ಮುಸ್ಲಿಂ ಅರಸರನ್ನ ಭೇಟಿ ಮಾಡ್ತಾರೆ. ಹೌದು. ಆ ಸಂದರ್ಭದಲ್ಲಿ ಅವರು ರಾಘವೇಂದ್ರ ಸ್ವಾಮಿಗಳು ಆ ತೇಜಸ್ಸಿನ ನಡ್ಕೊಂಡು ಬರುವಾಗ ಅಯ್ಯರಲ್ಲೇ ಇರ್ತಾರೆ. ಸಂಭಾಷಣೆಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಅಯ್ಯರ್ ಹೇಳ್ತಾರೆ, ನೀವು ಇವಾಗ ಮುತ್ತುರಾಜ್ ಅಲ್ವೇ ಅಲ್ಲ, ನಿಜವಾಗ್ಲೂ ರಾಯರು ಈ ಜನ್ಮದಲ್ಲಿ ಮುತ್ತುರಾಜ್ ಆಗಿದ್ದೀರಿ, ನಾನು ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವನು, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಶ್ರೇಯಸ್ಸಲ್ಲ. ನಮ್ಮಲ್ಲೊಂದು ನಂಬಿಕೆ ಇದೆ ಹಿಂದೂಗಳಲ್ಲಿ, ದೊಡ್ಡವರು ಚಿಕ್ಕವ್ರ ಕಾಲಿಗೆ ನಮಸ್ಕಾರ ಮಾಡಬಾರ್ದು ಅಂತ. ಅದಕ್ಕಾಗಿ ನಾನು ಮಾಡ್ತಾ ಇಲ್ಲ, ಆದ್ರೆ ನೀವು ನಿಜವಾಗ್ಲೂ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಬೇಕು, ಯಾಕಂದ್ರೆ ನೀವು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಅಂತ ಹೇಳಿ. ಜನಸೇವೆಗೆ ಈ ಜನ್ಮ ಸಾಲದಿರೆ, ಯುಗ ಯುಗಗಳಲ್ಲೂ ಎನ್ನನೇ ಇರಿಸು ಎನ್ನನೇ. ಟಿ ವಿ ಸಿಂಗ್ ಠಾಕೂರ್ ಈ ಸಿನಿಮಾದ ನಿರ್ಮಾಪಕರು ಮತ್ತು ನಿರ್ದೇಶಕರು. ಅವ್ರ ಜೊತೆಗೆ ಇಬ್ಬರು ಪಾರ್ಟ್ನರ್ಸ್ ಇಟ್ಕೊಂಡು ಸಿಂಗ್ ಠಾಕೂರ್ ಅಂತ ಅಂದ್ಕೂಡಲೇ ನಮಗೆಲ್ಲ ಅವರ ಡ್ರೈವಿಂಗ್ ಮೀನ್ಸ್ ಇರೋದು ಹಿಂಗೆ. ಸಿಂಗ್ ಠಾಕೂರ್ ಬಹಳ ಕನ್ನಡದಲ್ಲಿ ಮೊಟ್ಟ ಮೊದಲ ಕಾದಂಬರಿ ಆಧಾರಿತ ಸಿನಿಮಾ ಮಾಡಿದವರು ಸಿಂಗ್ ಠಾಕೂರ್. ಮೊದಲ 3 ಕಾದಂಬರಿ ಆಧಾರಿತ ಸಿನಿಮಾ ಮಾಡಿದವರು ಅವರೇ. ಕರುಣೆಯ ಕುಟುಂಬದ ಕಣ್ಣು, ಕುಲವದು, ಚಂದವಳ್ಳಿಯ ತೋಟ 3ಕ್ಕೂ ಅವರೇ ನಿರ್ದೇಶಕ. ಈ 3 ಸಿನಿಮಾಗಳಲ್ಲೂ ಅಣ್ಣವರಿದ್ದಾರೆ. ಸೊ 9 ಸಿನಿಮಾ ಸತತವಾಗಿ ಅವರು ರಾಜ್ಕುಮಾರ್ನೇ ನಾಯಕನಾಗಿ ಇಟ್ಕೊಂಡು ಮಾಡಿದ್ರು ಟಿ ವಿ ಸಿಂಗ್ ಠಾಕೂರ್. ಹಾಗಾಗಿ ಅವರಿಗೆ ಒಂಥರದ ಕಷ್ಟದ ಕಾಲ. ಮಂತ್ರಾಲಯ ಮಹಾತ್ಮೆ ಮಾಡುವ ಸಂದರ್ಭದಲ್ಲಿ 1-2 ವರ್ಷ ಸಿನಿಮಾಗಳು ಬಂದಿರಲಿಲ್ಲ, ಯಾವುದು ಆಗ್ತಾ ಇರಲಿಲ್ಲ. ಅವ್ರ ಮನೆತನ ರಾಘವೇಂದ್ರ ಸ್ವಾಮಿಗಳಿಗೆ ನಡ್ಕೊಳ್ಳೋಂಥ ಸಿಂಗ್ ಠಾಕೂರ್ ಮನೆತನ. ಸೊ ಅದು ನೀವು ಅದಕ್ಕೆ ನಾನು ಹೇಳಿದ ನಂಬಿ ಬಿಡೋರು ಬಿಡಿ ಅಂತ ಹೇಳಿ ಅವ್ರು ಹೇಳಿದ ಕಥೆಗಳು ನಾನು ಹೇಳ್ತಾ ಇದ್ದೇನೆ. ಒಂದು ಗುರುವಾರ ಅವರಿಗೆ ರಾಯರು ಕನಸಲ್ಲಿ ಬಂದು ನನ್ನ ಮೇಲೆ ಒಂದು ಸಿನಿಮಾ ಮಾಡಪ್ಪ ಅಂತ. ನಿನಗೆ ಆ ತಪಸ್ಸಿನ ಫಲ ಬೇಡವೇ?
ನೀನು ನನ್ನಂತೆ ಆ ಸುಖ ಅನುಭವಿಸಬೇಡವೇ? ನಮಗೆ ಈ ಸಿನಿಮಾದಲ್ಲಿ ಏನಾಗುತ್ತೆ, ಟೈಟ್ಲ್ ಕಾರ್ಡಲ್ಲಿ ಕೆಲವು ಹೆಸರು ಇರುತ್ತೆ, ನಾವು ಅವ್ರ ಬಗ್ಗೆ ಮಾತ್ರ ಮಾತಾಡ್ತೀವಿ. ಕೆಲವು ಹೆಸರು ಟೈಟ್ಲ್ ಕಾರ್ಡಲ್ಲಿ ಇರಲ್ಲ, ಆದರೆ ಅವರ ಸಿನಿಮಾ ಕಾಂಟ್ರಿಬ್ಯೂಟ್ ಮಾಡಿ. ಹೀಗೆ ಟಿ ವಿ ಸಿಂಗ್ ಠಾಕೂರ್ ಅವ್ರ ಕನ್ಸಲ್ ರಾಘವೇಂದ್ರ ಸ್ವಾಮಿಗಳು ಕಂಡು ಕೂಡಲೇ ಮೊದಲು ಹೋಗಿ ಕಾಣೋದು ಡಾಕ್ಟರ್ HV ಹಂದೆ ಅಂತೇಳಿ, ಡಾಕ್ಟರ್ H ವೆಂಕಟರಮಣ ಹಂದೆ ಅಂತ, ಕುಂದಾಪುರದ ಕಡೆಯವರು, ಅವರ ಪೂರ್ವಜರು. ಅವರು ಮದ್ರಾಸಲ್ಲಿ ಹೋಗಿ ನೆಲೆಸಿರ್ತಾರೆ. HV ಹಂದೆ ಅವ್ರ ಬಗ್ಗೆ ಎಷ್ಟು ಜನ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಇವತ್ತಿಗೂ ನಮ್ಮ ಜೊತೆಗೆ ಇರ್ತಕ್ಕಂಥ ದೊಡ್ಡ ಹಿರಿಯರವರು. ಅವರು ಈಗ 99 ವರ್ಷ ಅವರಿಗೆ. 1927 ನವೆಂಬರ್ 28 ಅವ್ರು ಹುಟ್ಟಿದ್ದು. ಅಂದರೆ ಈ ನವೆಂಬರ್ 28ಕ್ಕೆ 99 ಕಂಪ್ಲೀಟ್ ಆಗಿ 100 ಶುರು. ನಾನು HV ಹಂದೆನ ಭೇಟಿ ಮಾಡಿದ್ದೆ. ನನಗೆ ಈ ಮಂತ್ರಾಲಯ ಮಹಾತ್ಮೆ ಕಥೆ ಮೊದಲು ಹೇಳಿದೆ HV ಹಂದೆ ಅವರೇ, ಹಿಂಗೆ ಸಿಂಗ್ ಠಾಕೂರ್ ಅವರು ಬಂದಿದ್ರು ಅಂತ. ಸೊ ಇದು ಹಂದೆ ಅವ್ರ ಹತ್ರ ಸಿಂಗ್ ಠಾಕೂರು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದಾಗ ಅವರು ರಾಜಗುರು ರಾಜಾಚಾರ್ಯ ಅಂತ ಹೇಳಿ ಒಬ್ಬರದ್ದು ಶ್ರೀ ರಾಘವೇಂದ್ರ ವಿಜಯ ಅಂತ ಒಂದು ಪುಸ್ತಕ ಕೃತಿ, ಇದನ್ನು ಆಧಾರವಾಗಿ ಇಟ್ಕೊಂಡು ಮಾಡಬಹುದು. ಜಗತ್ತಿನ ಕಣ್ಣೀರು ನಿನ್ನ ಕಣ್ಣಿನಲ್ಲಿ ಹರಿಯುತ್ತಿರುವಾಗ ನನ್ನ ಹೆಂಡತಿಯೊಬ್ಬಳ ಕಣ್ಣೀರನ್ನು ಒರೆಸುತ್ತಾ ಕುಳಿತಿರಲೇ ಇಲ್ಲ. ಸರಿ, ಸಿಂಗ್ ಠಾಕೂರು ಈ ಚಿತ್ರಕಥೆ ಸಂಭಾಷಣೆ ಎಲ್ಲವನ್ನು ಸಿದ್ಧಪಡಿಸ್ಕೊಂಡು AC ನರಸಿಂಹಮೂರ್ತಿ ಅಂತೇಳಿ ಕರ್ಣೀಯ ಕುಟುಂಬದ ಕಣ್ಣು ಪ್ರೊಡ್ಯೂಸರ್ AC ನರಸಿಂಹಮೂರ್ತಿ ಅವರ ಹತ್ರ ಫೈನಾನ್ಸ್ ತಗೊಂಡು 1,10,10,000 ಆಗ ಆ ಕಾಲದ ಬಜೆಟ್. ಸೊ ಸಿನಿಮಾ ಸ್ಟೇಟ್ಸಲ್ಲಿ ಚೆನ್ನಾಗಿ ಹೋಗ್ತಾ ಇರುತ್ತೆ. 50 ದಿನ ಆಗೋಕ್ಕೆ ಮುಂಚೆ ತೆಗೆದು ಬಿಡ್ತಾರೆ ಸಿನಿಮಾ ತೆಗೆದಾಗ AC ನರಸಿಂಹಮೂರ್ತಿಗಳು ಟಿ ವಿ ಸಿಂಗ್ ಠಾಕೂರ್ನ ಹೊಡ್ಕೊಂಡ್ಬರ್ತಾರೆ. ನೋಡಿ, ಸಾಲ, ಪ್ರಿಂಟ್ ಖರ್ಚು ಎಲ್ಲ ಸೇರಿ ಪಬ್ಲಿಸಿಟಿ ಎಲ್ಲ ಅವ್ರ ಯಾವಾಗ ಪಬ್ಲಿಸಿಟಿ ಏಜೆನ್ಸಿ ಇರುತ್ತೆ ಅವ್ರದ್ದು, 69,000 ರೂಪಾಯಿ ಬ್ಯಾಲೆನ್ಸ್ ಕೊಡಬೇಕು ನನಗೆ, ನೀವು ಸಿನಿಮಾ ನಡೀತಾ ಇಲ್ಲ, ತೆಗೆದು ಹಾಕಿದ್ದಾರೆ ಸ್ಟೇಟ್ಸ್. ಆಗ ಟಿ ವಿ ಸಿಂಗ್ ಠಾಕೂರು ರಾಯರ ಮೇಲೆ ಸಿನಿಮಾ ಮಾಡಿ ಹಿಂಗಾಯ್ತಲ್ಲ, ನನಗೆ ರಾಯರ ಮೇಲೆ ಸಿನಿಮಾ ಮಾಡಿ ಸಾಲ ಬಂದು ಕೇಳೋ ಪರಿಸ್ಥಿತಿ ಬಂತು. ಮನೆ ಮಾರಿಯವರು 69,000 ದೊಡ್ಡ ಅಮೌಂಟ್ ಆ ಕಾಲ. ಸೀದಾ ಮಂತ್ರಾಲಯಕ್ಕೆ ಹೋಗ್ತಾರೆ. ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ನಿಂತ್ಕೊಂಡು ಕೇಳ್ತಾರೆ, ನಾನು ನಿಮ್ಮ ಬಗ್ಗೆ ಸಿನಿಮಾ ಮಾಡಿದ್ರೆ ಹಿಂಗೆ ಪರೀಕ್ಷೆ ಮಾಡ್ತೀರಾ ನೀವು ನನ್ನನ್ನು? ಆಗ ಎಡಗಡೆಯಿಂದ ಹೂ ಬೀಳತ್ತೆ. ಹೂ ಬಿದ್ದಾಗ ಅವನು ಅಲ್ಲಿ ಪುರೋಹಿತರು ಹೂವನ್ನು ತಂದು, ಅದೇ ಹೂವನ್ನು ತಂದು ಇವ್ರಿಗೆ ಕೊಡ್ತಾರೆ. ಅಂದರೆ ನಿಮ್ಗೆ ಗೊತ್ತಿರ್ಬೇಕು, ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಹೂ ಬಂದವರಿಗೆಲ್ಲ ಪ್ರಸಾದ ಅಂತ ಹೇಳಿ ದೇವ್ರ ಮೇಲೆ ಹಾಕಿದ ಹೂವನ್ನು ತಂದು ಕೊಡ್ತಾರೆ. ನಿಮ್ಗೆ ಅದೇ ಹೂ ತಂದು ಕೊಡಬೇಕು ಅಂತಿಲ್ಲ, ಯಾವ ಹೂವಾರ ತಂದು ಕೊಡ್ಬೋದಾಗಿತ್ತು, ಅದೇ ತಂದು ಕೊಡ್ತಾರೆ. ಅವ್ರು ಕೇಳ್ತಾರೆ, ನೋಡಿ ಸ್ವಾಮಿ, ನಾವು ರಾಯರ ಬಗ್ಗೆ ಹಿಂಗೆ ಸಿನಿಮಾ ಮಾಡಿದೆ, ರಾಯರ ಬಗ್ಗೆ ಇಷ್ಟು ಭಕ್ತಿ ಇಟ್ಕೊಂಡು, ಆದರೂ ಹಿಂಗಾಗಿದೆ ಅಂತಿಲ್ಲ, ರಾಯರು ನಿಮ್ಗೆ ಒಳ್ಳೇದು ಮಾಡ್ತಾರೆ, ಏನು ಯೋಚನೆ ಮಾಡಿ. ನನ್ನಿಂದ ಅತಿಥಿಗಳಿಗೆಲ್ಲ ತೊಂದರೆಯಾಯಿತೆ. ಶ್ರೀಹರಿ, ಈ ಅಗ್ನಿ ಸೂಕ್ತ ನನ್ನಿಂದ ಏಕಪ್ಪ ಹೇಳಿಸಿದೆ. ಮಂತ್ರಾಲಯದಿಂದ ಅವರು ಮದ್ರಾಸನ್ನು ತಲುಪುವಾಗ ಮತ್ತೆ ಸಿನಿಮಾವನ್ನು ರಿಲೀಸ್ ಮಾಡ್ತೀವಿ ಅಂತೇಳಿ ಡಿಸ್ಟ್ರಿಬ್ಯೂಟರ್ ಅವ್ರ ಮನೆಗೆ ಬಂದು ಕೇಳಿ, ರಿಲೀಸಲ್ಲಿ ಮಂತ್ರಾಲಯ ಮಹಾತ್ಮೆ ತುಂಬ ಅದ್ಭುತವಾಗಿ ಓಡುತ್ತೆ, ಇವರ ಸಾಲಗಳೆಲ್ಲ ತೀರುತ್ತೆ. ಟಿ ವಿ ಸಿಂಗ್ ಠಾಕೂರ್ ಹೇಳಿದ್ದಾರೆ, ಬರೆದಿದ್ದಾರೆ ಕೂಡ, ರಾಯರು ನನ್ನ ನಿಜವಾಗ್ಲೂ ಕಾಪಾಡಿದ್ರು ನನ್ನ ಇಂಥ ಸಂಕಷ್ಟದಲ್ಲಿ ಅಂತೇಳಿ. ನಮ್ಮ ಕರ್ತವ್ಯದ ದಾರಿ ಏನೆಂಬುದನ್ನು ಎಚ್ಚರಿಸುವುದಕ್ಕೆ ಶ್ರೀಹರಿಯು ತಮ್ಮನ್ನಿಲ್ಲಿಗೆ ಕಳುಹಿಸಿದಂತಾಯಿತು. ಈ ಸಿನಿಮಾದ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ಜೋಡಿ, ನಿಮ್ಗೆ ಗೊತ್ತಿಲ್ಲ. ಇದು ನಂಗೆ ರಾಜನ್ ಹೇಳಿದ ಕತೆ ಇದು. ಸೊ ಇದರಲ್ಲಿ ಅದಕ್ಕೆ ನಾನು ಮೊದಲೇ ಹೇಳಿದೆ, ಅವ್ರವ್ರು ನಂಬೋದು ಅಂತೇಳಿ. ಯಾಕಂದ್ರೆ ನಂಗೆ ಅವ್ರು ಹೇಳಿದ್ದನ್ನು ನಾನು ನೇರವಾಗಿ ಕೇಳಿದ್ದೀನಿ. ನಾನು ರಾಜನ್ ನಾಗೇಂದ್ರ ಇಬ್ಬರು ಅಣ್ಣ ತಮ್ಮ ಮುಂಬೈಗೆ ಹೋಗಿರ್ತಾರೆ, ಸಿನಿಮಾಗೆ ಸಂಬಂಧವಾಗಿ ಮುಂಬೈಗೆ ಹೋಗಿರ್ತಾರೆ. ರಾತ್ರಿ ಟ್ರೈನು ಅವ್ರಿಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಏನೂ ಗೊತ್ತಿಲ್ಲ. ರಾಜನ್ ನಾಗೇಂದ್ರ ಅಲ್ಲಿ ಇಲ್ಲಿ ಕೇಳಿದ್ಬಿಟ್ರೆ, ಈಗ ಬಹಳ ಕರ್ನಾಟಕದಲ್ಲಿ ಎಷ್ಟೋ ಕ್ಷೇತ್ರಗಳಿರುತ್ತೆ, ನಮ್ಗೆ ಗೊತ್ತಿರಲ್ಲ. ಆ ಕ್ಷೇತ್ರ ಬಹಳ ಪ್ರಸಿದ್ಧವಾಗಿರುತ್ತೆ. ಬರುವಾಗ ರಾಜನ್ಗೆ ಎಚ್ಚರ ಆಗುತ್ತೆ, ಮಧ್ಯರಾತ್ರಿ ಟ್ರೈನ್ ಅಪ್ಪರ್ ಬರ್ತಲ್ಲಿ ರಾಜನ್ ಮಲ್ಕೊಂಡಿರ್ತಾರೆ, ಲೋವರ್ ಬರ್ತಲ್ಲಿ ನಾಗೇಂದ್ರ ರಾಜನಿಗೆ ಸಡನ್ನಾಗಿ ಎಚ್ಚರ ಆದರೆ ಬಾಗಿಲಲ್ಲಿ ಒಬ್ಬರು ಎತ್ತಿಗಳು ನಿಂತಿರ್ತಾರೆ, ಕಾಣಿಸುತ್ತೆ, ಎತ್ತಿಗಳು ನಿಂತಿದ್ದು ಕಾಣಿಸುತ್ತೆ. ಮುಂದಿನ ಸ್ಟೇಷನ್ನಲ್ಲಿ ಇಳೀರಿ ಅಂತ ಹೇಳಿ, ಇವರು ಇಳಿಬೇಕಾಗಿದ್ದು ಬೆಂಗಳೂರಲ್ಲಿ, ಅಲ್ಲಿಂದ ಚೆನ್ನೈಗೆ ಹೋಗ್ಬೇಕು, ಟ್ರೈನ್ ಚೇಂಜ್ ಮಾಡಬೇಕು. ಮುಂದಿನ ಸ್ಟೇಷನಲ್ಲಿ ಆಮೇಲೆ ನಾಗೇಂದ್ರನ ಎಬ್ಸಿ ಹೇಳ್ತಾರೆ, ಇಲ್ಲ ಇಳಿಯೋಣ ಅಂಥೇಳಿ. ಮುಂದಿನ ಸ್ಟೇಷನ್ ಯಾವುದು ಅಂತಲೂ ಗೊತ್ತಿಲ್ಲ, ಇಳಿತಾರೆ. ಅಲ್ಲಿ ಹೋದರೆ ಅಲ್ಲಿ ಮಂತ್ರಾಲಯ ಬೋರ್ಡು ಕಾಣಿಸುತ್ತೆ. ಮಂತ್ರಾಲಯ ಸ್ಟೇಷನಿಂದ ಒಂದು 20 ಕಿಲೋಮೀಟ್ರ್ ಮಂತ್ರಾಲಯ ಇರೋದು. ಅಲ್ಲಿ ಕೇಳ್ತಾರೆ, ಯಾವ ಕ್ಷೇತ್ರ ಇದು, ಏನು ಗೊತ್ತಿಲ್ಲ ಇವರಿಗೆ.
ಇಲ್ಲೇ ಮಂತ್ರಾಲಯ ಹತ್ತಿರ ಇದೆ ಅಂತ ಹೇಳ್ತಾರೆ. ಇವ್ರು ಮಂತ್ರಾಲಯಕ್ಕೆ ಹೋಗ್ತಾರೆ. ಅಲ್ಲಿ ರಾಯರ ದರ್ಶನ ಮಾಡಿಕೊಂಡು ಮಾರನೇ ದಿನ ಮತ್ತೆ ಅಲ್ಲೇ ಟ್ರೈನ್ ಬುಕ್ ಮಾಡ್ಕೊಂಡು ಮದ್ರಾಸಿಗೆ ಬರ್ತಿದ್ದಂಗೆ ಸಿಂಗ್ ಠಾಕೂರ್ ಇವ್ರನ್ನ ಹುಡ್ಕೊಂಡು ಬರ್ತಾರೆ. ಹಿಂಗೆ ನಾನು ರಾಘವೇಂದ್ರ ಸ್ವಾಮಿಗಳ ಮೇಲೆ ಸಿನಿಮಾ ಮಾಡ್ತಾ ಇದ್ದೀನಿ, ನೀವು ಸಂಗೀತ ಕೊಡಬೇಕು ಅಂತ ಹೇಳಿ. ನಂಗೆ ರಾಜನ್ ಈ ಮಾತನ್ನ ಹೇಳಿ ಅವ್ರ ಕಣ್ಣಲ್ಲಿ ನೀರೇ ಬರ್ದಿದ್ದು ನನಗೆ ಹೇಳುವಾಗ. ನಾನು ಮಾಡಿಲ್ಲ ಈ ಸಿನಿಮಾ ಸಂಗೀತ, ರಾಯರೇ ಮಾಡಿಸಿರೋದು. ಅವ್ರು ನಮ್ಮನ್ನು ಕರೆಸ್ಕೊಂಡು ಹಿಂಗೆ ಸಂಗೀತ ಮಾಡಪ್ಪ ಅಂತ ಹೇಳಿದ್ರು, ನಾವು ಹಂಗೆ ಮಾಡಿದ್ವಿ ಅಷ್ಟೇ. ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಎಚ್ ವಿ ಅಂದೇವ್ರ ಬಗ್ಗೆ ಮಾತಾಡುವಾಗ ನಂಗೆ ಎರಡು ಬಹಳ ಕುತೂಹಲಕಾರಿ ಸಂಗತಿಗಳನ್ನು ಹೇಳಬೇಕು. ಒಂದು ಶತಮಾನ ನೋಡಿದಂಥವ್ರು. ಇವಾಗ ನಾನು ಚಿಕ್ಕವನಾದಾಗ ಮೊಹಿಂದರ್ ಅಮರ್ನಾಥ್ ಕ್ರಿಕೆಟರ್. ಸೊ ಬಹುಶಃ ನೀವೇನು ಹುಟ್ಟೇ ಇರಲಿಲ್ಲ ಮೊಹಿಂದರ್ ಅಮರ್ನಾಥ್ ಆಡುವ ಕಾಲದಲ್ಲಿ. ಅವರ ತಂದೆ ಲಾಲಾ ಅಮರ್ನಾಥ್ ಭಾರತದ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಶತಕ ಗಳಿಸಿದವರು. ಈ ಎಚ್ ವಿ ಅಂದೇ ಅವರು ಲಾಲಾ ಅಮರ್ನಾಥ್ ಶತಕವನ್ನು ನೋಡಿದ್ದಾರೆ ಚೆಪಾಕ್ ಚೆನ್ನೈ ಸ್ಟೇಡಿಯಂನಲ್ಲಿ. ಆಗ 5 ದಿನಕ್ಕೆ 5 ರೂಪಾಯಿ ಟಿಕೆಟು ಅದನ್ನು ಇಟ್ಟು ನೋಡಿದ್ದಾರೆ. ಅವರು ಮಹಾತ್ಮ ಗಾಂಧಿ ಅವರನ್ನು ನೇರವಾಗಿ ನೋಡ್ತಾರೆ. ಅವರು ಸ್ವತಂತ್ರ ಅವರ ಸ್ವಯಂ ಸೇವಕರಾಗಿ ಕೆಲಸ ಮಾಡುವಂಥವ್ರು. ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ತಮಿಳ್ನಾಡಿನಲ್ಲಿ ಬಡವರ ಡಾಕ್ಟ್ರು ಅಂತ ಕರೆಸ್ಕೊಂಡವರು ಎಷ್ಟೋ ವರ್ಷ ಅವರ ಆಸ್ಪತ್ರೆಯಲ್ಲಿ ಚಿಕ್ಕವರಿಗೆ ಅರ್ಧ ಹಣೆ ದೊಡ್ಡವರಿಗೆ 1 ಹಣೆ ಹೀಗೆ ಟ್ರೀಟ್ಮೆಂಟ್ ಕೊಡ್ತಿದ್ದರು. ಈಗಲೂ ಅಂದೇ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಚೆನ್ನೈನಲ್ಲಿ ಬಹಳ ದೊಡ್ಡ ಆಸ್ಪತ್ರೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಇದ್ದ ಹಾಗೆ ಬಹಳ ಜನ ತಮಿಳ್ನಾಡಲ್ಲಿ ಡಾಕ್ಟ್ರುಗಳಾಗೋದಕ್ಕೆ ಎಚ್ ವಿ ಹಂದೆ ಅವ್ರು ಮಿನಿಸ್ಟರ್ ಆದಾಗ ಆ ಥರದ್ದೊಂದು ಕಾಯ್ದೆಯನ್ನು ತೊಗೊಂಡು ಬಂದರು. MGR ಅವರ ಕೊನೆ ದಿನದಲ್ಲಿ ನೋಡ್ಕೊಂಡವರು ಹಂದೆ. MGR ಅವ್ರನ್ನ ಏರ್ ಲಿಫ್ಟ್ ಮಾಡಿ ಟ್ರೀಟ್ಮೆಂಟನ್ನು ಕೊಡಿಸಿ ಅವರ ಹಾಸಿಗೆಯಲ್ಲೇ ಇಡೀ ರಾಜ್ಯಭಾರ ಮಾಡೋ ಹಾಗೆ ಮಾಡಿದವರು ಹಂದೆ ಅವರು. ಅವರು ರಾಜಾಜಿಯವರಿಗೆ ಬಹಳ ಹತ್ತಿರ. ಸ್ವತಂತ್ರ ಪಕ್ಷದಿಂದ ಅವರು ಮೊದಲು MLC ಆಗ್ತಾರೆ, ಆಮೇಲೆ AIDMKಗೆ ಸೇರಿಕೊಳ್ತಾರೆ. AIDMKನಲ್ಲಿ 3 ಸಲ ಗೆಲ್ತಾರೆ. ನಮಗೊಂದು 2 ಬಹಳ ಇಂಟ್ರೆಸ್ಟಿಂಗ್ ಘಟನೆ ಹೇಳಿ ನಾವು ಮಂತ್ರಾಲಯ ಒಂದು 1967ರಲ್ಲಿ ಹಂದೆ ಅವರು AIDMK ಅವಾಗ ಬಹಳ ದೊಡ್ಡ ಬಹುಮತ ತಗೊಂಡು ಅಣ್ಣಾದೊರೈ ಅವಾಗ MGRಗಿಂತ ಮುಂಚೆ ಅಣ್ಣಾದೊರೈ ಕಾಲಕ್ಕೆ ಅವ್ರನ್ನ ಅಭಿನಂದಿಸೋದಕ್ಕೆ ಅಂತ ಹೋಗಿರ್ತಾರೆ ಹಂದೆ ಅವರು. ಆಗ ಹೊರಗಡೆ ಕಾರ್ಯಕರ್ತರು ಇರ್ತಾರೆ, ದೊಡ್ಡ ಕೂಗು ಕೇಳಿಸಿದ್ರೆ ಏನು ಅಂತ ಬಂದು ನೋಡಿದ್ರೆ ಕಾಮರಾಜ್ ಸೋತಿದ್ದಾರೆ. ಅಣ್ಣದೊರೆ ಹೇಳ್ತಾರೆ, ಕಾಮರಾಜ್ ಅಂತವ್ರು ಸೋತ್ರೆ ನಾವು ವಿಧಾನಸಭೆಯಲ್ಲಿ ಏನು ಕೆಲಸ ಮಾಡೋದು? ಕಾಮರಾಜು ಕಾಂಗ್ರೆಸ್ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು. ವಿಧಾನಸಭೆಯಲ್ಲಿ ಕೆಲಸ ಮಾಡುವಾಗ ಸ್ಟಾರ್ ವರ್ಡ್ಸ್ಗಳು ಸಂಸತ್ತನ್ನು ತಿಳ್ಕೊಂಡು ಅಂತಾರೆ ಇರಬೇಕು ಅಂತ ನಂಗೆ ಹಂದೆ ಆ ಮಾತನ್ನು ಹೇಳೋರು. ಎಷ್ಟು ಜನ ಈಗಿನ ರಾಜಕಾರಣಿಗಳು ಹಂಗೆ ಹೇಳ್ತಾರೆ, ನಮ್ಮ ವಿರೋಧಿಗಳು ಸೋತ್ರೆ ಅಂದರೆ ಅವ್ರು ಹಬ್ಬ ಮಾಡ್ತಾರೆ ಅಂತ ಹೇಳಿ. 2ನೇ ಸಲ ಕರುಣಾನಿಧಿ ವಿರುದ್ಧ ಎಲೆಕ್ಷನ್ ನಿಂತ್ಕೊಂಡು, ಯಾಕೆಂದರೆ ಕರುಣಾನಿಧಿನ ಸೋಲಿಸಬೇಕು ಅಂತ ಸ್ಟ್ರಾಟಜಿಕ್ ಅಣ್ಣಾನಗರಲ್ಲಿ ನಿಂತ್ಕೊಳ್ತಾರೆ. 690 ವೋಟಲ್ಲಿ ಹಂದೆ ಸೋಲ್ತಾರೆ. ಇನ್ನೇನು ಕೌಂಟಿಂಗ್ ಆಗುತ್ತೆ, ಸೋಲ್ತಾರೆ ಅನ್ನೋ ಸೂಚನೆ ಸಿಕ್ಕ ಕೂಡಲೇ ಹಂದೆ ಸೀದಾ ತಮ್ಮ ಆಸ್ಪತ್ರೆಗೆ ಬರ್ತಾರೆ. ಒಂದು ಬಹಳ ತುರ್ತು ಆಪರೇಷನ್ ಇರುತ್ತೆ, ಆಪರೇಷನನ್ನು ಮಾಡೋದಕ್ಕೆ ಶುರು ಮಾಡಿ. MGR ಒಂದು ಕಡೆ ಹೇಳಿದರು, ಹಂದೆ ಅವರಿಗೆ ರಾಜಕೀಯ ಅಗತ್ಯ ಇಲ್ಲ, ಆದರೆ ರಾಜಕೀಯಕ್ಕೆ ಹಂದೆ ಅಂತವ್ರು ಬೇಕು ಅಂತ ಹೇಳಿ. ಇದು ಮಂತ್ರಾಲಯ ಮಹಾತ್ಮೆಯ ಬಹಳ. ನಿನಗೆ ವಿದ್ಯಾರ್ಥಿನಿಯಲ್ಲಿ ಅಷ್ಟೊಂದು ಆಸಕ್ತಿ ಇದೆಯೇನಪ್ಪ? ನಮ್ಮೊಂದಿಗೆ ಬಾ, ಚಕ್ರಾಂಕನ ಮಾಡುತ್ತೇವೆ. ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಕುರಿತು ರಾಜ್ಕುಮಾರ್ ಅವರು ಬಹಳ ಅದ್ಭುತವಾದ ಹಾಡುಗಳನ್ನು ಹೇಳಿದ್ದಾರೆ. ಅದರಲ್ಲೂ ವಾರ ಬಂತಮ್ಮ ಗುರುವಾರ ಬಂತಮ್ಮ ಅಂತೂ ಯಾವತ್ತಿಗೂ ಜನಪ್ರಿಯವಾಗಿರ್ತಕ್ಕಂಥ ಹಾಡು. ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ. ಇಡೀ ಕರ್ನಾಟಕದ ಮಟ್ಟಿಗೆ ನಮಗೆ ರಾಘವೇಂದ್ರ ಸ್ವಾಮಿಗಳ ಸಾಕ್ಷಾತ್ಕಾರವನ್ನು ಮಾಡಿದವರು ಅಣ್ಣ ಅಂತ ಹೇಳಿ. ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ.